ಗುಡ್ ಮಾರ್ನಿಂಗ್. ನಿರ್ಮಲ್ ಸಿಂಗ್ ಮನೆಯಿಂದ ಒಂದು 8:30ಗೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಹಾಗೆ ಪರೋಟ ತಿಂದ್ಕೊಂಡು ಸರ್ರಿಗೆ ಬ್ಯಾಟಿಂಗ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಮಂಜು. ಈಗಲೂ ಮಂಜಿದೆ. ಅಷ್ಟೇ 11 ಗಂಟೆ ಆಗ್ತಾ ಬಂತು, ಈಗಲೂ ಮಂಜಿದೆ, ಚಳಿ ಇದೆ. ಸೊ ಅಮೃತ್ಸರ್ ಕಡೆ ಹೋಗ್ತಾ ಇದ್ದೀನಿ. ಇನ್ನೊಂದು 55 ಕಿಲೋಮೀಟ್ರ್ ಇದೆ. ಸೊ ಟಾರ್ಗೆಟ್ ಏನಂದರೆ ಒಂದು 3 ಗಂಟೆಗೆ ಹೋಗ್ಬಿಟ್ರೆ ಸೊ ವಾಘಾ ಬಾರ್ಡರ್ ಚಾನ್ಸ್ ಓಪನ್ ಇದ್ದರೆ ಹೋಗೋಣ ಅಂತ. 4 ಗಂಟೆಗೆ ಹೋಗ್ಬೇಕು ಅಲ್ಲಿಗೆ, ರಿಟ್ರೀಟ್ ಇರೋದು 4 ಗಂಟೆಗೆ. ಸೊ ಅದ್ರ ಪ್ರಕಾರವಾಗಿ ಹೊರಡ್ತಾ ಇದ್ದೀನಿ. ಬಟ್ ಥ್ಯಾಂಕ್ಸ್ ಹೇಳಬೇಕು ನಿರ್ಮಲ್ ಸಿಂಗು ಮತ್ತು ರಮನ್ದೀಪ್ ಸಿಂಗ್ಗೆ. ಯಾಕಂದರೆ ಅವರು ಪಾಪ ಯೂಶಲಿ ನಮ್ಮ ಇಂಡಿಯಾ ಥ್ರೂ ಔಟ್ ಹೊರಟ್ರು ಹೈವೇಸ್ ಇನ್ನೇ ಥರ ಇದೆ. ಬಟ್ ಆ ಒಂದು ಯಾಕಂದರೆ ಅವ್ರು ಕ್ರಿಕೆಟ್ ಮಾಡಿದ್ರಲ್ಲ, ಅವ್ರಿಗೆ ಗೊತ್ತು ಒಬ್ಬ ಟ್ರಾವೆಲರ್ ಆಗಿ ಏನು ಅನಿಸುತ್ತೆ, ಏನು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಅವ್ರ ಪಾಪ ಇಂಟೀರಿಯರ್ಸ್ ಅವ್ರ ಮನೆ ಕರೆಸ್ಕೊಂಡು ನನಗೆ ಒಂದು ರಿಯಲ್ ಪಂಜಾಬ್ ತೋರಿಸೋದಕ್ಕೆ ಅವರಿಬ್ಬರಿಗೂ ಥ್ಯಾಂಕ್ಸ್. ನೋಡೋಣ, ಇಲ್ಲಿಂದ ಅಮೃತ್ಸರ್ಗೆ ಹೋಗೋಣ, ಆಮೇಲೆ ಮುಂದಕ್ಕೆ ಪ್ಲ್ಯಾನ್ ಮಾಡೋಣ. ಚಲೋ ಅಮೃತ್ಸರ್. ನಮಸ್ಕಾರ. ಇಲ್ಲಿ ಈಗ ಅಮೃತ್ಸರಲ್ಲಿದ್ದೀನಿ, ಗೋಲ್ಡನ್ ಟೆಂಪಲ್ ಮುಂದೆ. ಮಧ್ಯಾಹ್ನ ಒಂದು 2:30ಗೆ ಬಂದೆ. ಬಂದಿದ ತಕ್ಷಣ ಆ್ಯಕ್ಚುಲಿ 4 ಗಂಟೆಗೆ ವಾಘಾ ಬಾರ್ಡರಲ್ಲಿ ರಿಟ್ರೀಟ್ ಇರುತ್ತೆ. ಸೊ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋದೆ. ಬಟ್ ಅಲ್ಲಿ ಇಲ್ಲೇ ಹೇಳಿದ್ರು ಡ್ಯೂ ಟು ಕೋವಿಡ್ ರಿಟ್ರೀಟ್ ಇಲ್ವಂತೆ. ಸೊ ಆ ಬಾರ್ಡರ್ಗೆ ಹೋಗಿ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಜಲಿಯನ್ ವಾಲಾಬಾಗ್ ಹಿಸ್ಟ್ರಿಯಲ್ಲಿ ಓದಿರ್ತೀರ. ಇಂಡಿಯಾದಲ್ಲಿ ಒನ್ ಆಫ್ ದ ಟ್ರಾಜಿಕ್ ಇನ್ಸಿಡೆಂಟ್ ನಡೆದಿರೋದು. ಸೊ ಆ ಪ್ಲೇಸ್ ಇದು. ಸೊ ಅದು ಹಂಗೆ ಪ್ರಿಸರ್ವ್ ಮಾಡಿದ್ದಾರೆ, ಜಲಿಯನ್ ವಾಲಾಬಾಗ್ ಸ್ಮಾರಕ ಅಂತ. ಸೊ ಇದು ಬಂದುಬಿಟ್ಟು ಆ ವೆಲ್ಲು. ಐ ಥಿಂಕ್ ಮೂವಿ ನೋಡಿದರೆ ಕ್ಲಿಯರಾಗಿ ಗೊತ್ತಿರುತ್ತೆ. ಪಾಪ ಎಷ್ಟೊಂದು ಜನ ಇಲ್ಲಿ ಒಳಗೆ ಬಿದ್ದುತ್ತಿರೋದು, ಬುಲೆಟ್ ತಿನ್ಸುತ್ತಿರೋದು ಇಲ್ಲಿ. ಮತ್ತು ಇಲ್ಲೇ ನೋಡಿ, ಅದು ಜಲಿಯನ್ ವಾಲಾಬಾಗಲ್ಲಿ ಬುಲೆಟ್ ಮಾರ್ಕ್ಸನ್ನು ಹಂಗೆ ಪ್ರಿಸರ್ವ್ ಮಾಡಿದ್ದಾರೆ. ಸೊ ಹಾಗೆ ಟೆಂಪಲ್ಗೆ ಹೋದೆ, ಗೋಲ್ಡನ್ ಟೆಂಪಲ್ಗೆ. ಸೊ ಅದೊಂದು 2 to 3 hours ಆಯಿತು. ಆರಾಮಾಗಿ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದೆ.
ಅಲ್ಲಿಂದ ಬಂದಮೇಲೆ ಒಂದು 5 ಗಂಟೆ ಆಗಿತ್ತು, 5 ಗಂಟೆ 6 ಗಂಟೆ 5:30 ಆಗಿತ್ತು. ಸೊ ಐ ಥಾಟ್ ಬೈಸೈಕಲ್ನ ಒಂದ್ಸರಿ ಇಲ್ಲಿ ಡೆಕ್ಯಾಥ್ಲಾನ್ ಇದೆ, ಒಂದ್ಸರಿ ತೋರಿಸ್ಬಿಡೋಣ ಅಂತ ಡೆಕ್ಯಾಥ್ಲಾನ್ಗೆ ಹೋದೆ. ಸೊ ಅಲ್ಲಿ ಸ್ವಲ್ಪ ಚೆಕ್ ಮಾಡ್ದೆ, ಎಲ್ಲ ಓಕೆ. ಸ್ವಲ್ಪ ವೀಲ್ದು ಟೈಟ್ ಆಗಿತ್ತು ಅಂತ ರೆಡಿ ಮಾಡ್ದೆ. ಸೊ ಕೂಲ್. ಮತ್ತೆ ಬಂದೆ ಇಲ್ಲಿ. ಸೊ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಲಂಗರಲ್ಲಿ ನಾವು ಊಟ ಮಾಡಿ ಬೇಗ ಮಲಗ್ತೀನಿ. ಸೊ ಈ ಲಂಗರ್ ಕೂಡ ಐ ಥಿಂಕ್ ಎಲ್ರಿಗೂ ಗೊತ್ತಿರುತ್ತೆ. ಗುರು ಎಲ್ಲ ದೊಡ್ಡ ಗುರುದ್ವಾರಗಳಲ್ಲಿ ಲಂಗರ್ಸ್ ಇರುತ್ತೆ. ಎಷ್ಟು ಜನ ಹೋದ್ರೂ ಎಷ್ಟೊತ್ತಿದ್ರೂ ಫ್ರೀ ಊಟ, ನಮ್ಮ ಧರ್ಮಸ್ಥಳ ಆ ಥರ. ಬಟ್ ಇಲ್ಲಿ 3 ಹೊತ್ತು ಇರುತ್ತೆ. ಐ ಥಿಂಕ್ ಸುಮಾರು ಜನಕ್ಕೆ ಗೊತ್ತಿದೆಯೋ ಇಲ್ಲೋ, ಗೋಲ್ಡನ್ ಟೆಂಪಲ್ ಈಸ್ ಒನ್ ಆಫ್ ದ ವೆರಿ ಸೀಕ್ರೆಡ್ ಪ್ಲೇಸ್ ಫಾರ್ ಸಿಖ್ಸ್. ಸೊ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಲಾಟ್ ಆಫ್ ಹಿಸ್ಟ್ರಿ ಅಟ್ಯಾಚ್ ಟು ಇಟ್. ಅದೇ ಖುಷಿ ಇಲ್ಲಿ ಇದು ಬಂದಿದ್ದಕ್ಕೆ, ನೋಡಿದ್ದಕ್ಕೆ. ತುಂಬ ದಿನಗಳಿಂದ ಇತ್ತು ಅದೊಂದು ಯಾವತ್ತನ ಹೋಗೋಣ ಅಂತ. ಸೊ ಈ ಟ್ರಿಪ್ಪಲ್ಲಿ ಆಗಿರೋದು ತುಂಬ ಖುಷಿ ಇದೆ. ಸೊ ಕೂಲ್ ದೆನ್. ನಾಳೆ ಪಠಾನ್ಕೋಟ್ ಕಡೆ ಹೊರಡ್ತೀನಿ. ಪಠಾನ್ಕೋಟ್ ಹೋದ್ಮೇಲೆ ಟುವರ್ಡ್ಸ್ ಶ್ರೀನಗರ್ ಹೋಗಲ್ಲ. ಒಂದು ದಿನ ನಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ, ಆ ಫ್ರೆಂಡ್ ಮನೆಗೆ ಹೋಗಬೇಕು. ಹೇಳ್ತೀನಿ ಯಾರು ಅಂತ ಆಮೇಲೆ ಹೇಳ್ತೀನಿ. ಸೊ ಒಂದು ದಿನ ಆ ಕಡೆ ಹೋಗಿ ಒಂದು ಬ್ರೇಕು. ಸೊ ಆಮೇಲೆ ಶ್ರೀನಗರ್ ಕಡೆ ಹೊರಡ್ತೀನಿ, ಜಮ್ಮು ಆ್ಯಂಡ್ ಶ್ರೀನಗರ್. ಸೊ ಐ ಥಿಂಕ್ ಇನ್ 1 ವಾರದಲ್ಲಿ ಆಗುತ್ತೆ ಟೋಟಲ್ ಜರ್ನಿ ಕ್ಲೋಸು. ಕೂಲ್. ಇವತ್ತು ದಿನ ಒಂಥರ ಚೆನ್ನಾಗಿತ್ತು. ಸರಿ ದೆನ್, ನಾಳೆ ಬೆಳಗ್ಗೆ ಲೆಟ್ಸ್ ಸ್ಟಾರ್ಟ್. तो मूड रखा है वीडियो का आपने. ಸೊ ಇದೇ ಗೋಲ್ಡನ್ ಟೆಂಪಲು. ಎಷ್ಟು ಸಖತ್ತಾಗಿದೆ ನೋಡಿ. ಈ ಕಡೆ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಕ್ಯೂ ಇದೆ. ಸೊ ಒಳಗೆ ಹೋಗುತ್ತೆ. ಇಲ್ಲಿಂದ ಅಂದರೆ ಒಂದು 2 ಅವರ್ 3 ಅವರ್ ತಗೊಳುತ್ತೆ.